ನಾನು ಈ ಮೂಲಕ ತಿಳಿಸೋದೇನೆಂದರೆ ನ್ಯಾಯಾಧೀಶರಿಗೂ ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದರೆ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರಾಣಾಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ. 2015-16ರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ. ಕಾರಣ ಏನಂತ ನಾನು ಇನ್ಮೇಲೆ ಹೇಳ್ತೇನೆ ವಿಷಯ. ಕಾರಣ ಉದಾಹರಣೆಗೆ ಈ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ. ಆದರೆ ಇದಕ್ಕೆ ಮುಂಚೆ ಇಲ್ಲಿ ಏನು ನಡೀತು ಅಂತಂದರೆ, ನನಗೆ ಈ ಹೆಣಗಳನ್ನ ಊತಾಕೋದು ನನ್ನ ಕೆಲಸ ಆಗಿರ್ತದೆ. ಎಲ್ಲಿ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು, ಧರ್ಮಸ್ಥಳ ಸುತ್ತ ವಟ್ಟಾರ ಎಲ್ಲಿ ಹೆಣ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ. ಆದರೆ ನಾನು ಅದು ಪ್ರತಿನಿತ್ಯ ಮಾಡ್ತಾ ಇರ್ತೇನೆ. ಬೆಳಿಗ್ಗೆ ಒಂದೇನೋ ಊತಾಕಿದ್ರೆ ಮಧ್ಯಾಹ್ನ ಒಂದೇನೋ ಸಿಗುತ್ತೆ, ಇಲ್ಲಾಂದರೆ ಸಂಜೆ ಒಂದೇನೋ ಸಿಗುತ್ತೆ. ಬಟ್ ಈ ಹೆಣಗಳನ್ನು ಊತಾಕಿ ನಾನು ಬೇಸತ್ತಿ ಹೋಗಿರ್ತೇನೆ. ಆ ಊತಾಕ್ಲಿಲ್ಲ ಅಂತಂದಾಗ ನನ್ನ ಮನೆಗೆ ರೂಮ್ಗೆ ಬೀಗ ಹಾಕ್ತೇನೆ ಅಂತ ಬೆದರಿಕೆ ಮಾಡ್ತಾರೆ. ಹಾಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡಿಕೊಂಡು ಮಾಡ್ತಾ ಇರ್ತೇನೆ. ಈಗ ನಾನು ಇದು ಯಾಕೆ ಹೇಳ್ತೇನೆ, ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರ ಬಲಾತ್ಕಾರದಲ್ಲಿ ಇಲ್ಲ. ಯಾಕಂದರೆ ಈ ಸೌಜನ್ಯ ಕೇಸು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ನಾನು ಟಿ ವಿಯಲ್ಲಿ ನೋಡಿ ಮುಂದೆ ಬಂದು ಹೇಳ್ಬೇಕಂತ ನಾನು ಇಷ್ಟಪಟ್ಟು ಬಂದಿರ್ತೀನಿ, ಆತ್ಮತೃಪ್ತಿಗೋಸ್ಕರ ಹೇಳೋಣ ಅಂತ. ಯಾಕಂದರೆ ಕೆಲವು ಸತ್ಯತೆಗಳು ಗೊತ್ತಿಲ್ಲದೆ ಇರ್ಬೋದು. ಆದರೆ ನನ್ನ ಮೂಲಕ ತಿಳಿದದನ್ನು ನಾನು ಹೇಳ್ಬಿಡೋಣ ಅಂತ ಈ ಮೂಲಕ ಬಂದಿದ್ದೇನೆ. ಕಾಲಕ್ರಮೇಣ ನಾನು ಬಂದ ವಸ್ತ್ರಲ್ಲಿ ನನಗೆ 25 ರೂಪಾಯಿ ಸಂಬಳ. ಸ್ಟಾರ್ಟಿಂಗಲ್ಲಿ 25 ರೂಪಾಯಿ ಸಂಬಳವನ್ನು ತಿಂಗಳ ನನಗೆ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಬುಟ್ಟಿಯಲ್ಲಿ ಇಟ್ಕೊಳ್ತಿದ್ರು. ಅದರಿಂದ ತೆಗೆದು ನಮ್ಮ ಕೈಗೆ ಬಿಸಾಡ್ತಿದ್ರು. ಕಾರಣ ನಾವು ಕಸ ತೆಗೆಯೋರು, ಹೆಣ ಮಣ್ಣು ಮಾಡೋರು, ಈ ಥರ ಕೀಳ ಮಟ್ಟದ ಕೆಲಸ ಮಾಡೋದ್ರಿಂದ ಕೈಯಲ್ಲಿ ಕೊಡ್ತಿರಲಿಲ್ಲ. ಹೀಗೆ ಬಿಸಾಡ್ತಿದ್ರು, ಈಗ ಇಟ್ಕೊಳ್ತಿದ್ವಿ ಅಷ್ಟೇ. ಕಾರಣ ಆಗ ಸ್ಟಾರ್ಟಿಂಗಲ್ಲಿ ಡಾಕ್ಟರ್ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರೇ ಅಂಬಾಸೆಡರ್ ಕಾರಲ್ಲೇ ಓಡಾಡ್ತಾ ಇದ್ರು. ಅಂಬಾಸೆಡರ್ ಕಾರಲ್ಲೇ ಬರ್ತಿದ್ರು, ಹೋಗ್ತಿದ್ರು. ನೇತ್ರಾವತಿ ಎಲ್ಲ ರೌಂಡ್ಸ್ ಬರ್ತಿದ್ರು, ಹೋಗ್ತಿದ್ರು. ಅವರು ಬಂದಾಗೆಲ್ಲ ನಾವು ಅಡ್ಡ ಬಿದ್ದು ಕೈ ಮುಗಿತಿದ್ವಿ, ಕಾಲಿಗೆ ಬಿದ್ದು ಹೇಳ್ತಿದ್ವಿ, ಎಲ್ಲ ಸೇವೆ ಮಾಡ್ತಾ ಇದ್ವಿ. ಚಂದದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಸ ಗುಡಿಸೋದು, ಬೆಂಕಿ ಕೊಡೋದು, ಕಸವನ್ನೆಲ್ಲ ಸುಟ್ಟಾಕೋದು, ಈ ಥರ ಕೆಲಸ ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ನಾವು ಇದ್ವಿ ಪ್ರತಿನಿತ್ಯ. ಇರಬೇಕಾದ್ರೆ ಒಂದು ಸಂಕಟ, ಈ ಹೆಣಗಳನ್ನು ಊತಾಕೋದು ತುಂಬ ಬೇಸರದ ಕೆಲಸ. ನನಗೆ ಬೇರೆ ಪಾರೆ ಕಲ್ಲು ಮಣ್ಣು ಹೊರೋದು ಕೆಲಸ ಕೊಟ್ಟಿದ್ರು ಮಾಡ್ತಿದ್ದೆ. ಈ ಹೆಣ ಊತಾಕೋ ಕೆಲಸ ಕೊಡೋದು ತುಂಬ ತೃಪ್ತಿ. ನಾನು ಹೆಣವನ್ನು ಊತಾಕಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ. ಮಕ್ಕಳಿಗೆ ಹುಷಾರಿಲ್ಲದೆ ಆಗೋದು, ಜ್ವರ ಬರೋದು, ಇದೆಲ್ಲ ಆಗ್ತಿತ್ತು. ಮತ್ತು ಹೇಗೋ ಮಾಡ್ತಾ ಕಾಲ ಕಳೀತಾ ಹೋಗ್ತಾ ಇದ್ದೆ. ಯಾಕಂದರೆ ನಮ್ಮ ಕೆಲಸವೇ ಹೆಣ ಊತಾಕೋದು. ಆದ್ದರಿಂದ ನಾವು ಅದನ್ನು ಊತಾಕಿ ಅಂತ ಹೇಳಿದ ತಕ್ಷಣ ನಾವು ಊತಾಕಿರ್ತೇವೆ. ರಾಜೇಶ್ವರ ಮ್ಯಾನೇಜರ್ ಹೇಳಿದ ಕೂಡಲೇ ನಾವು ಆ ಕೆಲಸ ಮಾಡಿರ್ತೇವೆ. ಇವರು ಇದನ್ನು ತಂದು ರಾಜೇಂದ್ರ ದಾಸ್ ಅನ್ನೋರು ಮ್ಯಾನೇಜರು ವಿಠಲ್ನ ಮೇಲೆ ಕಟ್ಟಿಡ್ಲಿಕ್ಕೆ ನಮ್ಮ ಹತ್ರ ಒಂದು ಕತೆ ಹೇಳ್ತಾರೆ. ಅವನು ಹೋಟ್ಲಲ್ಲಿ ಮೂಟೆ ಕಟ್ಟಿ ಇಟ್ಟಿದ್ದ, ಅವನೇ ಕೊಂದಾಕಿದ್ದ, ನಾವು ಊತಾಕಿದ್ವಿ ಅಂತೇಳಿ ವಿಠಲ್ನ ಮೇಲೆ ಹೇಳಿಬಿಡಿ ನೀವು, ನಾವು ಯಾವುದೇ ಹೋಟೆಲ್ಗೆ ಕರೆದು ಕೇಳಿದಾಗ ಆ ಥರ ಹೇಳಿ ಅಂತೇಳಿ ನಮ್ಮನ್ನು ಹೇಳ್ತಾರೆ. ಹಾಗೆ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ. ಮನೆಗೆ ಬಂದು ಹೆಂಡತಿ ಮಕ್ಕಳಲ್ಲಿ ಯೋಚನೆ ಮಾಡುವಾಗ ಇವರು ಕಾಸು ಕೊಡುವಾಗ ನಾವು ಈಸ್ಕೊಳ್ಳಿಕ್ಕೆ ನಾವು ಇರಲಿಕ್ಕಿಲ್ಲ, ನಮ್ಮನ್ನು ಒಳಗೆ ತಳ್ಳುವ ಐಡಿಯಾ ಮಾಡ್ತಾರೆ. ಬಲುಪಸಿ ಆಗಲಿಕ್ಕೆ ನಾವು ರೆಡಿ ಇಲ್ಲ. ನಾವು ಭಿಕ್ಷೆ ಎತ್ತಿದ್ರು ಎಲ್ಲಿಯಾದರೂ ಹೋಗಿ ಜೀವನ ಮಾಡುವಂತ ಹೇಳಿ ಒಂದು ನಿರ್ಧಾರ ಮಾಡಿ ನನ್ನ ಅಕ್ಕ ಭಾವ ನಾವೆಲ್ಲ ಒಂದು 4 ಜನರು ಸೇರಿ ನಾವು ಊರಿಗೆ ಹೊರಡ್ತೇವೆ. ನಮ್ಮ ಊರಿನಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ತೇವೆ, ನಮಗೆ ಊರಿನಲ್ಲಿ ಇಷ್ಟ ಇರಲಿಕ್ಕೆ ಹೋಗ್ತೇವೆ ಅಂತೇಳಿ ಹೊರಡಬೇಕಾದ್ರೆ ನಮಗೆ ಒಂದು ಜೀವನ ಮೂಲ ಅಂತ ಹೇಳಿ ಒಂದು ಮೂಲ ವೇತನ ಅಂತ ಕಾಸು ಇಟ್ಕೊಳ್ತಾರೆ ಸಂಬಳದಲ್ಲಿ ಕೊಡಬೇಕಾದ್ರೆ. ಅದು ಒಂದು 25 ವರ್ಷ ಕೆಲಸ ಮಾಡಿದ್ರಿಂದ ನಮಗೆ 3.5 ಲಕ್ಷ ಅಮೌಂಟ್ ಕೊಡ್ಲಿಕ್ಕೆ ಇರ್ತದೆ. 3.5 ಲಕ್ಷದಲ್ಲಿ ನಮಗೆ ಒಂದು 50,000 ಕೊಟ್ಟು ನಮ್ಮನ್ನು ಲೆಟ್ರ್ ಬರೆಸ್ಕೊಳ್ತಾರೆ. ನೀವಾಗೆ ಹೋಗೋದು ಅಂತೇಳಿ. ನಾವಾಗೆ ಹೋಗುವಾಗೆ ಲೆಟ್ರ್ ಬರೆದು ಸೈನ್ ಮಾಡಿಸಿ ನಮ್ಮನ್ನು ಕಳಿಸಿಬಿಡ್ತಾರೆ ಅಲ್ಲಿಂದ. ಯಾಕಂದರೆ ಮೇಲ್ನೋಟಕ್ಕೆ ನಾವು ಏನೇ ತಿಳ್ಕೊಂಡ್ರು ಅಲ್ಲಿ ಏನು ನಡೀತದೆ ಅಂತ ಗೊತ್ತಾಗಲ್ಲ. ಯಾಕಂದರೆ ನಾನು ಹೆಣಗಳು ಊತಾಕೋದು, ಈ ಥರ ಚಟುವಟಿಕೆ, ಮತ್ತು ಏನಾದರೂ ಗಲಾಟೆ ಆದಾಗ ಅವರೊಟ್ಟಿಗೆ ಸೇರಿಕೊಳ್ಳೋದು ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಫುಲ್ ಫ್ರೀಯಾಗೇ ಬಿಟ್ಟಿರ್ತಾರೆ. ನಾನು ದೇವಸ್ಥಾನದಲ್ಲಿ ಹೋಗೋದು, ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ಎಲ್ಲ ಕಡೆ ಅಲೌಡ್ ಇರುತ್ತೆ ನನಗೆ. ಹಾಗಾಗಿ ಈಗ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೆಣಗಳು ಬೀಳ್ತಾ ಇದ್ವು ಅಂತಂದರೆ ಸುಮ್ಮನೆ ಒಂದು ಬೀಳ್ತಾ ಇರಲಿಲ್ಲ. ಹೆಣ್ಮಕ್ಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಸಾಯ್ತಾ ಇದ್ರು ಹೆಣ್ಮಕ್ಳು. ಕಾರಣ
ಚಡ್ಡಿ ಇರಲಿಲ್ಲ, ಒಳಗಡೆ ಚಡ್ಡಿ ಇರಲಿಲ್ಲ, ಮೇಲ್ಗಡೆ ಪೆಟಿಕೋಟ್ ಮಾತ್ರ ಇರ್ತಾಯಿತ್ತು, ಡ್ರೆಸ್ ಮೇಲೆ ಡ್ರೆಸ್ ಇರ್ತಿರ್ಲಿಲ್ಲ. ಮತ್ತು ಸಾಲ ಬುಕ್ಕು ಈ ಥರ ಕೆಲವೊಂದು ಜಾಗದಲ್ಲಿತ್ತು. ಅದನ್ನು ನಾವು ಗುಂಡಿಲೇ ಹಾಕಿ ಮಣ್ಣು ಮಾಡಿದ್ದೀವಿ. ಕಾರಣ ಅಂದರೆ ಕೆಲವೊಂದು ಡೆಡ್ ಬಾಡಿಗಳಿಗೆ ಪೊಲೀಸ್ನವರೇ ಬರೋದಿಲ್ಲ. ಯಾಕಂದರೆ ಇವರು ಮಾಹಿತಿ ಕಚೇರಿ ಸಿಬ್ಬಂದಿಯವರು ಹೇಳಿ ಕಳಿಸಿದರೆ ಮಣ್ಣು ಮಾಡಿ ಬರಬೇಕು ನಮ್ಮ ಕೆಲಸ. ಅವ್ರು ತೋರಿಸಿದ್ದು ನಾವು ಮಾಡೋದು ಅಷ್ಟೇ ನಮ್ಮ ಕೆಲಸ. ಯಾಕಂದ್ರೆ ನಾವು ಮಾಡಲಿಲ್ಲ ಅಂದರೆ ನಮಗೆ ಅವರು ಬೈತಾ ಇರ್ತಾರೆ. ಯಾಕಂದರೆ ರೂಮ್ ಬೀಗ ಹಾಕ್ತೀವಿ, ಹಾಗೀಗೆ ಟಾರ್ಚಲ್ಲಿ ಇರ್ತದೆ. ನಮ್ಮ ಕೆಲಸ ಅದಾಗಿರೋದ್ರೆ ನಮ್ಗೆ ಮುಗಿದ್ರೆ ಸಾಕು, ನಾವು ನೆಮ್ಮದಿಯಾಗಿರ್ಬೋದು ಅಂತೇಳಿ ನಾವು ಹೋಗಿ ರಪ್ಪ ಗುಂಡಿ ತೆಗೆಯೋದು, ಮಣ್ಣು ಹಾಕೋದು, ಬರೋದು ನಮ್ಮದು ಈ ಕೆಲಸ. ಹಾಗಾದರೆ ಕೆಲವೊಂದು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬ ಹಾಕಿದ್ದೇನೆ. ಯಾಕಂದರೆ ಎಲ್ಲೆಲ್ಲಿ ಹೆಣ ಹಾಕಿದ್ದೇನೆ ಅಂತ ನನಗೇನೆ ಗೊತ್ತು. ಹೆಣ ಹಾಕಿದವ ನಾನು ಅದನ್ನು ತೋರಿಸ್ಲಿಕ್ಕೆ ಮುಂದೆ ಬರ್ತೀನಿ. ಕಾರಣ ಏನಂದರೆ ಈಗ ಈ ಸೌಜನ್ಯ ಕೇಸಿಂದ ಅದನ್ನೆಲ್ಲ ತೆಗಿತಾರೆ ಅಂತ ವಿಷಯ ತಿಳ್ಕೊಂಡೆ. ಹಾಗೆ ತಿಳ್ಕೊಂಡು ನಾನು ಊತ ಹಾಕಿದ್ದನ್ನು ನಾನೇ ತೋರಿಸುವ ಮುಂದೆ ನಿಂತು. ಯಾಕಂದ್ರೆ ನಾನೇ ಊತ ಹಾಕಿದ್ದಲ್ವ, ನನಗೆ ಆ ಜಾಗ ಎಲ್ಲ ಗೊತ್ತಿದೆ, ತೋರಿಸುವ ಅಂತ ನಾನೊಂದು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂತ ಮುಂಚೆ. ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಕಾರಣ ಏನಂದರೆ ಅಲ್ಲಿ ಒಬ್ಬರು ಆನೆ ಮಾವುತರಿದ್ದರು. ಆನೆ ಮಾವುತ ನಾರಾಯಣ ಸಪಾಲಿ ಅಂತ ಇದ್ದರು. ಯಮನ ಗಂಗಾ ಅಂತ ಒಬ್ಬರಿದ್ದರು. ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾ ಲೈನ್ ಹೊಡಿತಾ ಇದ್ರು, ನನ್ನ ಮುಂದೆನೇ ಲೈನ್ ಹೊಡಿತಾ ಇದ್ರು. ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ. ಯಾಕಂದ್ರೆ ಅವರು ಒಬ್ಬರು ಸೂಪರ್ವೈಸರೇ ಈ ಥರ ಮಾಡ್ತಾರೆ. ನಾವು ಕಸ ಗುಡಿಸೋರು, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಎಟ್ಟಿದ ವಿಷಯ, ಅವಳಿಗೆ ಮದುವೆ ಆಗಿಲ್ಲ, ಹಾಗೆ ಹೀಗೆ ಈಯಾಡ್ಸೋದು, ನಮ್ಮ ಇದರಲ್ಲೆಲ್ಲ ಹೇಳ್ಕೊಳ್ಳೋದು, ಮತ್ತು ಗಾರ್ಡನಲ್ಲೆಲ್ಲ ಅವಳನ್ನ ಚುಡಾಯಿಸೋದೆಲ್ಲ ಮಾಡ್ತಾಯಿದ್ರು. ಅವಳು ಕೆಲಸ ಸಿಮೆಂಟ್ ಕಲಿಸ್ಕೊಡೋದು, ಈ ಗಾರೆ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ಕೊಂಡಿದ್ಲು.